ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕೃತಿ ನಿಲಯ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನಾವು ಆರೋಗ್ಯವಾಗಿರಬೇಕು ಅಂತಂದರೆ ರುಚಿಯಾದ ಅಡುಗೆ ಮತ್ತು ಆರೋಗ್ಯಕರವಾದ ಅಡುಗೆ ಕೂಡ ನಾವು ತಿನ್ನಬೇಕಾಗತ್ತೆ. ಯಾಕೆ ತಡ, ಬನ್ನಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ. ಮೆಜರ್ಮೆಂಟ್ಗೋಸ್ಕರ ನೀವು ಯಾವುದೇ ಅಳತೆ ಗ್ಲಾಸಸ್ ತೊಗೊಳ್ಬೋದು ಅಥವಾ ಬೌಲ್ಸ್ ತೊಗೊಳ್ಬೋದು, ಅದು ನಿಮ್ಮ ಇಷ್ಟ. ಸೊ ನಾನಿಲ್ಲಿ ಮೆಜರ್ಮೆಂಟ್ ಹೇಳ್ತೀನಿ. 1:3 ಅಕ್ಕಿ 3 ಟೈಮ್ಸ್ ಇದ್ದರೆ ಉದ್ದಿನಬೇಳೆ 1 ಟೈಮ್ ಇರಬೇಕು. ಲೈಕ್ ಫಾರ್ ಸಪೋಸ್ ನಾನಿಲ್ಲಿ 6 ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಮೇಯ್ನಾಗಿ ರೇಷನ್ ಅಕ್ಕಿ 6 ಗ್ಲಾಸ್ ತೊಗೊಂಡ್ರೆ ಉದ್ದಿನಬೇಳೆನ 1.5 ಗ್ಲಾಸ್ ಅಥವಾ 1.25 ಗ್ಲಾಸ್ ಉದ್ದಿನಬೇಳೆ ತೊಗೊಳ್ತಿದ್ದೀನಿ. ಇಲ್ಲಿ ಎರಡನ್ನೂ ಚೆನ್ನಾಗಿ 2 ಟೈಮ್ಸ್ ನೀರಲ್ಲಿ ತೊಳೆದು ಕಂಪ್ಲೀಟಾಗಿ ನೀರನ್ನ ಬಗ್ಗಿಸ್ಕೊಂಡಿದ್ದೀನಿ. ಇವಾಗ ನಾರ್ಮಲಿ ನಾನು ಅಡುಗೆಗೆಲ್ಲ ಯೂಸ್ ಮಾಡೋ ನೀರನ್ನೇ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ರುಬ್ಬುವಾಗ ಇನ್ ಕೇಸ್ ನೀರು ಲಾಸ್ಟಲ್ಲಿ ಉಳ್ಕೊಂಡಿರುತ್ತೆ, ಅದನ್ನೇ ಬೇಕಾದರೆ ರುಬ್ಬುವಾಗ ಕೂಡ ಸೇರಿಸ್ಕೊಳ್ಬಹುದು, ಅದಕ್ಕೋಸ್ಕರ. ಸೊ ನೋಡಿ, ನಾನಿಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆನ 9 to 10 hours ನೆನೆಸ್ಕೊಂಡಿದ್ದೀನಿ. ಉದ್ದಿನಬೇಳೆ ಎಷ್ಟು ಚೆನ್ನಾಗಿ ನೆಂದರೆ ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಬೆಳಗ್ಗೆ ನಾನು ನೆನೆಸಿದ್ದು ಅರೌಂಡ್ 10 o'clockಗೆ, ಇವಾಗ 7 o'clock ಆಗಿದೆ. ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇಲ್ಲಿ ತುಂಬ ಕಡಿಮೆ ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಯಾವ ಗ್ರೈಂಡರ್ನು ಯೂಸ್ ಮಾಡ್ತಾ ಇಲ್ಲ, ಮಿಕ್ಸರಲ್ಲೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡರಲ್ಲಿ ರುಬ್ಕೊಳ್ಳೋದಾದರೆ ಒಂದೇ ಸರಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಬಟ್ ನಾನಿಲ್ಲಿ ಮಿಕ್ಸರಲ್ಲಿ ಮಾಡ್ತಿರೋದ್ರಿಂದ ಬ್ಯಾಚ್ ವೈಸ್ ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಉದ್ದಿನಬೇಳೆ ತುಂಬ ಕಡಿಮೆನೇ ಇತ್ತು, ಅದಕ್ಕೋಸ್ಕರ ಒಂದೇ ಸರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಜಾಸ್ತಿ ಪ್ರಮಾಣದಲ್ಲಿ ಅಕ್ಕಿ ಮತ್ತು ನೀವು ನೆನೆಸಿದ್ರೆ ಸೊ ನೀವು ಗ್ರೈಂಡರಲ್ಲಿ ಹಾಕ್ಕೊಳ್ಬೋದು, ಅಥವಾ ಹೊರಗಡೆ ಕೂಡ ಗ್ರೈಂಡ್ ಮಾಡಿ ಕೊಡ್ತಾರೆ ಈಸಿಯಾಗಿಯೇ. ಸೊ ನೀವು ಎಲ್ಲಿ ಮಾಡಿಸಿದ್ರೂ ಓಕೆನೇ. ಬಟ್ ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ಉದ್ದಿನಬೇಳೆನ ಮಾತ್ರ ತುಂಬ ಚೆನ್ನಾಗಿ ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಸಾಫ್ಟ್ನೆಸ್ ನಮಗೆ ಉದ್ದಿನಬೇಳೆಯಿಂದನೂ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಉದ್ದಿನಬೇಳೆನ. ಬಟ್ ಅದೇ ನೀವು ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ತರಿ ಲೈಕ್ ರವೆ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಉದ್ದಿನಬೇಳೆ ಹೇಗೆ ಪೇಸ್ಟ್ ಆಗಿದೆ ಅಂತ. ಬಟ್ ಈವನ್ ನೀವು ಉದ್ದಿನಬೇಳೆನ ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಬೇಡಿ. ಮಿಕ್ಸರು ಚೆನ್ನಾಗಿ ಗ್ರೈಂಡ್ ಆಗೋದಕ್ಕೆ ಎಷ್ಟು ಮಾತ್ರ ನೀರು ಬೇಕಾಗುತ್ತೋ ಅಷ್ಟೇ ಹಾಕಿ, ಜಾಸ್ತಿ ನೀರು ಮಾಡ್ಕೊಳ್ಬೇಡಿ. ಯಾಕೆಂತಂದರೆ ಮತ್ತು ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಸೊ ಇವಾಗ ನಾನು ಉದ್ದಿನಬೇಳೆ ಫುಲ್ಲು ಗ್ರೈಂಡ್ ಮಾಡಿಕೊಂಡೆ ಆಯಿತು. ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಮಿಕ್ಸರ್ ಗ್ರೈಂಡರ್ಗೆ ಮತ್ತೆ ಇನ್ನೊಂದು ಸಾರಿ ನೆನೆಸಿಟ್ಟಿರೋ ಅಕ್ಕಿನ ಕೂಡ ಇನ್ನೊಂದು ಸಾರಿ ತೊಳ್ಕೊಂಡು ಆ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಮತ್ತು ನಾನು ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಸೊ ನನಗೆ ಅಕ್ಕಿ 1:3 ಆಗಿರೋದ್ರಿಂದ ಎರಡು ಬ್ಯಾಚಸಲ್ಲಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಸೊ ನೀವು ನಿಮ್ಮ ಕನ್ವೀನಿಯೆಂಟ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ. ಆ್ಯಕ್ಚುಲಿ ಇದು ಮೇಯ್ನ್ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅವಲಕ್ಕಿ. ಸೊ ಆ್ಯಕ್ಚುಲಿ ಅವಲಕ್ಕಿ ಹಾಕೋಬೋದು ಅಥವಾ ಸಾಬುದಾನ ಕೆಲವರು ಹಾಕ್ಕೊಳ್ತಾರೆ. ಅದು ಕೂಡ 2 ಸೈಜಸಲ್ಲಿ ಬರುತ್ತೆ. ಅದು ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಅದನ್ನು ತೊಗೊಂಡು ಒಂದು ಸ್ವಲ್ಪ ಹೊತ್ತು ಮೊದಲೇ ನೆನೆಸ್ಕೊಳ್ಬೇಕಾಗತ್ತೆ. ಬಟ್ ನನಗಿಲ್ಲಿ ಟೈಮ್ ತುಂಬ ಕಡಿಮೆ ಇದ್ದಿದ್ದರಿಂದ ನಾನೇನು ಮಾಡಿದೆ, ಅವಲಕ್ಕಿನ ಒಂದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಒಂದು 1/2 hour ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ನೆಕ್ಸ್ಟ್ ಅಕ್ಕಿ ಆದಮೇಲೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಸೇಮ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಸೊ ಹೀಗೆ ಅಕ್ಕಿ, ಉದ್ದಿನಬೇಳೆ ಮತ್ತು ಅವಲಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ನಾನು ತೋರಿಸಿದ್ನಲ್ಲ ಆ ಗ್ಲಾಸಲ್ಲಿ 1 ಗ್ಲಾಸ್ ಆಫ್ ಅವಲಕ್ಕಿ ತೊಗೊಂಡಿದ್ದೀನಿ. ಸೊ ಇವಾಗ ಎಲ್ಲ ಗ್ರೈಂಡಿಂಗ್ ಆಯಿತು. ಸೊ ನಾವು ಒಂದೇ ಪಾತ್ರೆಗೆ ಹಾಕಿರೋದ್ರಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಎಲ್ಲನೂ ಈವನ್ ಆಗಿ ಮಿಕ್ಸ್ ಆಗಬೇಕು. ಸೊ ಅದಕ್ಕೋಸ್ಕರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಕಲಸಿ ಸೊ ಮಿಕ್ಸ್ ಆದರೆ ಸೊ ಅದು ನಿಮಗೆ ಉಬ್ಬೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಅಂದ್ಕೊಳ್ದಿರ ಸ್ಪೂನಲ್ಲಿ ಅಲ್ದಿರ ಕೈಯಲ್ಲೇ ಕಲಸಿ. ಅದು ಏನಾಗುತ್ತೆ, ನಮ್ಮ ಕೈಯಲ್ಲಿನ ಉಷ್ಣತೆಗೆ ಟ್ರಾನ್ಸ್ಫರ್ ಆದಾಗ ಇನ್ನೂ ಫರ್ಮೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ. ಸೊ ಆ್ಯಕ್ಚುಲಿ ನಾನು ಚಿಕ್ಕ ಪಾತ್ರೆಯಲ್ಲಿ ತೊಗೊಂಡಿದ್ದೆ. ಅದು ಫರ್ಮೆಂಟೇಷನ್ ಆದಾಗ ಎಲ್ಲಿ ಹುಬ್ಬಿ ಚೆಲ್ಲೋಗುತ್ತೆ ಅಂತೇಳ್ಬಿಟ್ಟು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಸೊ ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಎಷ್ಟು ಚೆನ್ನಾಗಿ
ಫರ್ಮೆಂಟೇಷನ್ ಆಗಿದೆ. ಸೊ ಅದಕ್ಕೆ ಫರ್ಮೆಂಟೇಷನ್ ಆಗಲೇಬೇಕು. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಪರವಾಗಿಲ್ಲ, ಇನ್ನೂ ಒಂದು 12 ಅವರ್ಸ್ ಹಾಗೆ ಬಿಟ್ಬಿಡಿ, ಫರ್ಮೆಂಟೇಷನ್ ಖಂಡಿತ ಆಗುತ್ತೆ. ಸೊ ನಾನು ರಾತ್ರಿ ಏನೂ ಮಿಕ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಬೆಳಗ್ಗೆ ಮಾಡುವಾಗ ಮಾತ್ರನೇ ಉಪ್ಪು ಅಷ್ಟೇ ಸೇರಿಸ್ಕೊಳ್ತೀನಿ. ಯಾಕೆಂತಂದರೆ ನಾನು ಇಲ್ಲಿ ಸೋಡಾ ಪುಡಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ಸೊ ಹೇಳ್ತಾರೆ ಅಲ್ವಾ, ಅದು ಅಷ್ಟು ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ಅದಕ್ಕೆ ನಾನು ಯಾವತ್ತೂ ಯೂಸ್ ಮಾಡೋದಿಲ್ಲ. ನನಗೆ ಸಾಫ್ಟಾಗಿ ಬರಬೇಕು ಅಂತಂದರೆ ನಾನು ಯೂಸ್ ಮಾಡೋ ಒಂದೇ ಮೆಥಡು ಅವಲಕ್ಕಿ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಇಲ್ಲಿ ನಾನು ನಂದು ಇಡ್ಲಿ ಕುಕ್ಕರ್ ಬಂದುಬಿಟ್ಟು ಇಂಡಾಲಿಯಮ್ದು. ಸೊ ನನ್ನ ಹತ್ರ ಸ್ವಲ್ಪ ದೊಡ್ಡದೇ ಕುಕ್ಕರ್ ಇದೆ. ಕುಕ್ಕರ್ ಅಂತಂದರೆ ಜಸ್ಟ್ ಕವರ್ ಮಾಡಿ ಇಡೋದು ಅಷ್ಟೇ, ಸ್ಟೀಮ್ ಮಾಡೋದು ಅಷ್ಟೇ. ಸೊ ಇದಕ್ಕೆ ಬೇಕಾದಷ್ಟು ಒಂದು ಫಸ್ಟ್ ಲೇಯರ್ವರೆಗೂ ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಇಡ್ಲಿ ಪಾತ್ರೆಗೆ ಒಂದೇ ಒಂದು ಡಾಟಷ್ಟು ಆಯಿಲ್ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಅದು ಏನಾಗುತ್ತೆ, ಇಂಡಾಲಿಯಂ ಪಾತ್ರೆ ಇದು, ಸೊ ಅಂಟುತ್ತೆ ಜಾಸ್ತಿ. ಸೊ ಈಸಿಯಾಗಿ ಬರಬೇಕು ಅಂತಂದರೆ ನಿಮಗೆ ಒಂದೇ ಒಂದು ಡಾಟ್ ಇಲ್ಲ 2 ಡಾಟ್ಸ್ ಆಫ್ ಆಯಿಲ್ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ನಮಗೆ 1 ಟೈಮ್ ಮಾಡಿಕೊಂಡ್ರೆ ಸಾಕು, ನಮ್ಮ ಮನೆಯವ್ರಿಗೆಲ್ಲರಿಗೂ ಸರಿ ಹೋಗೋಷ್ಟು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಸೊ ನಾನು ಒಂದೇ ಒಂದು ಟ್ರಿಪ್ ಹಾಕ್ಕೊಳ್ತೀನಿ ಅಷ್ಟೇ. ಯಾವಾಗ್ಲೂ ಇಡ್ಲಿ ಮಾಡೋದು ತುಂಬ ಈಸಿ. ಸೊ ನೋಡಿ, ನಾನು ಇವಾಗ ಎಲ್ಲ ಹಿಟ್ಟು ಹಾಕಿಬಿಟ್ಟು ಒಂದು 15 to 20 ಮಿನಿಟ್ಸ್ ಇಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಇಡ್ಲಿ ರೆಡಿ ಆಗುತ್ತೆ. ನೀವು ಮತ್ತೆ ಅದನ್ನು ಮತ್ತೆ ಟೆಸ್ಟ್ ಮಾಡ್ಕೊಳ್ಬೇಕು, ಬೆಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಳ್ಬೇಕಾದ್ರೆ ಅವಶ್ಯಕತೆಯೇ ಇಲ್ಲ. 15 to 20 ಮಿನಿಟ್ಸ್ ಮ್ಯಾಕ್ಸಿಮಮ್ ನಿಮಗೆ 15 ಮಿನಿಟ್ಸ್ ಸಾಕು. ಇನ್ ಕೇಸ್ ನೀವು ಹೊಸದಾಗಿ ಮಾಡ್ತಾ ಇದ್ದೀರಾ ಅಂತಂದರೆ ಇನ್ನೊಂದು 5 ಮಿನಿಟ್ಸ್ ಜಾಸ್ತಿ ಬಿಡಿ, ಪರವಾಗಿಲ್ಲ, ಏನೂ ಆಗೋದಿಲ್ಲ, ಸೀದೋಗೋದಿಲ್ಲ ಬಟ್ ಪಾತ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ನನ್ನ ಇಡ್ಲಿ ಪಾತ್ರೆ ಕೂಡ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಒಂಚೂರು ಅಂಟಿಲ್ಲ. ಅದಕ್ಕೋಸ್ಕರನೇ ಒಂದೇ ಒಂಚೂರು ಆಯಿಲ್ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಬೇಕು. ಬಟ್ ಇದು ನಾನು ಮಾಡ್ಕೊಂಡಿರೋ ಮೆಷರ್ಮೆಂಟಿಂದ ಅಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬರ್ತಿದೆ. ಸೊ ಇದೇ ಮೆಷರ್ಮೆಂಟ್ನ ನೀವು ಯೂಸ್ ಮಾಡಿ, ನಿಮಗೂ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು ಅಷ್ಟೇ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ವೈಟಾಗಿ ಇದೆ ಅಂತ. ನಮ್ಮ ಇಡ್ಲಿ ಮಾತ್ರ ಸೂಪರ್ ಸಾಫ್ಟ್. ಸೊ ಈ ಥರ ಮಾಡಿಕೊಂಡ್ರೆ ಒಂದು 4 ತಿನ್ನೋ ಜಾಗದಲ್ಲಿ 10 ಇಡ್ಲೀಸ್ ತಿನ್ನೋ ಅಷ್ಟು ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ಸೊ ಈ ಥರ ಮೆಷರ್ಮೆಂಟಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೇಗೆ ಬಂತು, ಅಥವಾ ನಾನು ಹೇಳ್ತಿರೋದು ಎಷ್ಟು ಪರ್ಸೆಂಟೇಜ್ ಕರೆಕ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನೋಡಿ, ಈ ಪಾತ್ರೆಗೆ ಒಂಚೂರು ಅಂಟಿಲ್ಲ ಇಡ್ಲಿ ಅನ್ನೋದು, ಎಷ್ಟು ಕ್ಲೀನಾಗಿ ಬಂದಿದೆ ಅಂತೇಳ್ಬಿಟ್ಟು. ಬಟ್ಟೆ ಹಾಕ್ಕೊಂಡು ಕೂಡ ಇಡ್ಲಿ ಮಾಡ್ಕೊಳ್ತಾರೆ, ಅದು ಇಡ್ಲಿ ಪಾತ್ರೆ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮಾತ್ರ ಆಯಿಲ್ ಗ್ರೀಸ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ. ನೋಡಿ ಇವಾಗ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೀವು ಆಯಿಲ್ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅಷ್ಟೇ ಹೆಲ್ದಿಯಾಗೇ ಇರುತ್ತೆ. ಇದು ಬರೀ ಟೆಕ್ಸ್ಚರ್ ಮಾತ್ರನೇ ಅಲ್ಲ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಯಾರೆಲ್ಲ ಬಿಗಿನ್ನರ್ಸ್ ಇದ್ದೀರಾ, ಈ ಟ್ರಿಕ್ಸ್ನ ಯೂಸ್ ಮಾಡಿ ನಿಮಗೆ ಈಸಿಯಾಗಿಯೇ 1 ಶಾಟಲ್ಲೇ ಪರ್ಫೆಕ್ಟ್ ಇಡ್ಲಿ ಅನ್ನೋದು ನೀವು ಕೂಡ ತಯಾರು ಮಾಡ್ಬೋದು. ಈ ನನ್ನ ಒಂದು ಇಡ್ಲಿ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಸೊ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಹೇಗೆ ಎಷ್ಟು ಸಾಫ್ಟಾಗಿ ಬಂತು ಅಂತೇಳ್ಬಿಟ್ಟು. ಸೊ ಇದೇ ರೀತಿ ನನ್ನ ಹೊಸ ಅಡುಗೆಗೋಸ್ಕರ ಕಾಯ್ತಾ ಇರ್ತೀರ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ಡಿಶಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.